ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ನಾಳೆ ನಡೆಯುತ್ತಿರುವಂತಹ 6ನೇ ತರಗತಿಯ ನವೋದಯ ಪ್ರವೇಶ ಪರೀಕ್ಷೆಯ ಸಿದ್ಧತೆಗೋಸ್ಕರ ತಮಗೆ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಬಿಡಿಸ್ಕೊಡ್ತಾ ಇದ್ದೀನಿ. ಅದು 2014ರ ನವೋದಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ. ಇಲ್ಲಿ ಮೊದಲಿಗೆ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆ ಪತ್ರಿಕೆಗಳು ನೋಡ್ಬೋದು. ಇಲ್ಲಿ ಭಾಗ 1ರಲ್ಲಿ 2014ರಲ್ಲಿ ಯಾವ ರೀತಿ ಇತ್ತು ಅಂದರೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಸೀರಿಯಲ್ ಆಗಿರುವುದಿಲ್ಲ. ಅದು ಕೆಲವರಿಗೆ ಭಾಗ 1 ಇರ್ತದೆ, ಕೆಲವರಿಗೆ ಭಾಗ 2 ಈ ರೀತಿಯಾಗಿರ್ತದೆ. ಹಾಗಾಗಿ ಇಲ್ಲಿ ನೋಡ್ಬೋದು ಇದು ಭಾಗ 1ರಲ್ಲಿ ಯಾವ ರೀತಿ ಇದೆ ಅಂದರೆ ಇಲ್ಲಿ ಒಂದು ಸಮಸ್ಯಾ ಚಿತ್ರವನ್ನು ಕೊಡಲಾಗಿರುತ್ತೆ. ಆ ಸಮಸ್ಯಾ ಚಿತ್ರ ಹೇಗಿದೆಯೋ ಅದೇ ರೀತಿ ಇಲ್ಲಿ ಯಾವುದಿದೆ ಅಂತ ನೋಡ್ತಾ ಹೋಗಬೇಕು. ನೋಡಿ, ಇಲ್ಲಿ ಮೊದಲನೇದಾಗಿ ಇಲ್ಲಿ ಕೊಟ್ಟಿರುವಂಥ ಸಮಸ್ಯೆ ಚಿತ್ರ ನೋಡ್ತಾ ಹೋದಾಗ ಇಲ್ಲಿ ಯಾವುದಾಗುತ್ತೆ ಅಂತ ನೋಡ್ತಾ ಹೋಗಿ. ಮೊದಲನೇದಾಗಿ ಇಲ್ಲಿ ನೋಡೋಣ, 4 ಆಪ್ಷನ್ಸ್ಗಳಲ್ಲಿ ಇಲ್ಲಿ ನೋಡ್ಬೋದು ಡಿ ಇಲ್ಲ, ಅದೇ ರೀತಿಯಾಗಿ ಸಿ ಇಲ್ಲ, ಮತ್ತು ಇಲ್ಲಿ ನೋಡ್ಬೋದು ಬಿ ಕೂಡ ಇಲ್ಲ, ಎ ಸೇಮ್ ಇದರಲ್ಲಿ ಹೇಗಿದೆಯೋ ಅದೇ ರೀತಿ ಇದೆ ಆಕೃತಿ. ಹಾಗಾಗಿ ಇದನ್ನು ತಾವು ಎ ಆಪ್ಷನ್ ಅನ್ಕೋಬೇಕು. ಇನ್ನು ಎರಡನೇದಾಗಿ ನೋಡ್ಬೋದು, ಎರಡನೇ ಆಪ್ಷನಲ್ಲಿ ಇಲ್ಲಿ ಎ ಆಪ್ಷನ್ ಇಲ್ಲ, ಅದೇ ರೀತಿಯಾಗಿ ಬಿ ಇಲ್ಲ ಮತ್ತು ಡಿ ಇಲ್ಲ, ಸಿ ಇದೆ. ಸಿ ಆಪ್ಷನ್ ನೋಡ್ಬೋದು ಸೇಮ್ ಆಗಿದೆ. ಇನ್ನು ಇರುವಂತಹ ಸಮಸ್ಯೆ ಚಿತ್ರ ಹೇಗಿದೆ ನೋಡಿ, ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ಡಿ ಆಪ್ಷನ್ ಇದೆ ನೋಡಿ, ಸೇಮ್ ಆಗಿದೆ. ಇಲ್ಲಿ ಎ ಬಿ ಸಿಗಳು ಆಗೋದಿಲ್ಲ. ಇನ್ನು ನೆಕ್ಸ್ಟು 4ನೇದು ನೋಡ್ಬೋದು, ಇಲ್ಲಿ ಯಾವ ರೀತಿ ಇದೆ ಅಂತ ಇಲ್ಲಿ ನೋಡ್ತಾ ಹೋದಾಗ ಸ್ವಲ್ಪ ಕೂಡ ವ್ಯತ್ಯಾಸ ಇಲ್ಲದ ಹಾಗೆ ಇರಬೇಕದು. ಆ ರೀತಿ ನೋಡಿ ತಾವು ಇಲ್ಲಿ ಡಿ ಆಪ್ಷನಲ್ಲಿಲ್ಲ, ಮತ್ತು ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ತಮಗೆ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ, ಸಿ ಮತ್ತು ಎ ಆಗುತ್ತದೆ. ಇನ್ನು ನೆಕ್ಸ್ಟು 5ನೇ ಪ್ರಶ್ನೆ ನೋಡ್ತಾ ಹೋಗಿ ಯಾವುದಾಗುತ್ತೆ ಅಂತ. ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಚಿತ್ರ ಹೇಗಿದೆ, ಎ ಆಪ್ಷನಲ್ಲಿ ಇಲ್ಲ ಮತ್ತು ಸಿ ಇಲ್ಲ, ಡಿ ಇಲ್ಲ, ಆದರೆ ಬಿ ಆಪ್ಷನ್ ಸೇಮ್ ಇದೆ, ಸ್ವಲ್ಪ ಕೂಡ ವ್ಯತ್ಯಾಸವಿಲ್ಲ. ಇನ್ನು ಭಾಗ 2ರಲ್ಲಿ ಹೇಗಿದೆ ಅಂದರೆ ಇಲ್ಲಿ ಒಂದು ಸಮಸ್ಯಾ ಚಿತ್ರ ಕೊಡಲಾಗಿರುತ್ತೆ. ಇಲ್ಲಿ ಹೇಗಿದೆ ಅಂದರೆ ಇಲ್ಲಿ ಒಂದು ಆಕೃತಿಯನ್ನು ನೀಡಿರ್ತಾರೆ. ಅವುಗಳಲ್ಲಿ ಒಂದು ದಿಕ್ಕನ್ನು ಬದಲಿಸದೆ ಪ್ರಶ್ನೆ ರೂಪದ ಆಕೃತಿಯಲ್ಲಿ ಲೋಪವಾದ ಭಾಗಕ್ಕೆ ಸರಿಯಾಗಿ ಹೊಂದಿಸಿ ಆ ಪ್ರಶ್ನೆ ರೂಪದ ಆಕೃತಿಯ ಮಾದರಿಯನ್ನು ಇಲ್ಲಿ ನೋಡಬೇಕು ಆಪ್ಷನ್ಸ್ಗಳಲ್ಲಿ ಯಾವುದಾಗುತ್ತೆ ಅಂತ. ಇಲ್ಲಿ ಒಂದು ಭಾಗ ಮಿಸ್ ಆಗಿರುತ್ತೆ. ಇಲ್ಲಿ ಹೇಗಿದೆಯೋ ಇಲ್ಲಿ ಹಾಗೆ ಇದೆ, ಇಲ್ಲಿ ಯಾವ ರೀತಿ ಇದೆ ಇಲ್ಲಿ ಕೂಡ ಅದೇ ರೀತಿಯೇ ಬರುತ್ತೆ. ಹಾಗಾದರೆ ಇಲ್ಲಿ ನೋಡೋಣ, ಇಲ್ಲಿ ಯಾವ್ದು ಆಪ್ಷನ್ಸ್ ಆಗುತ್ತೆ ಅಂತ ನೋಡ್ಬೋದು. ಇಲ್ಲಿ ಎ ಆಗೋದಿಲ್ಲ, ಬಿ ಆಗೋದಿಲ್ಲ, ಸಿ ಆಗೋದಿಲ್ಲ, ಡಿ ಆಪ್ಷನ್ ಆಗುತ್ತೆ. ಇಲ್ಲಿ ಹೇಗಿದೆಯೋ ಸೇಮ್ ಹಾಗೆ ಬರಬೇಕು, ಆದರೆ ಇವು ಎರಡಕ್ಕೂ ಮ್ಯಾಚ್ ಆಗುತ್ತೆ. ಬಟ್ ಇದೇ ಸೇಮ್ ಇಲ್ಲಿ ಚಿತ್ರ ಬರುತ್ತೆ ಅದೊಂದು. ಹಾಗಾದರೆ ಯಾವುದು ಬರ್ಬೋದು ಅಂತ ನೋಡ್ತಾ ಹೋಗಿ ಇಲ್ಲಿ ಎ ಬಿ ಸಿಗಳು ಆಗೋದಿಲ್ಲ, ಇಲ್ಲಿ ನೋಡ್ಬೋದು. ನೆಕ್ಸ್ಟು ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ನೆಕ್ಸ್ಟು 7ನೇ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ಬೋದು 7ನೇ ಪ್ರಶ್ನೆ ನೋಡ್ತಾ ಹೋದಾಗ ಇಲ್ಲಿ ನೋಡಿ ಈ ರೀತಿ ನಾವು ಇದನ್ನು ಕೂಡಿಸ್ಕೋಬೇಕಾಗತ್ತೆ. ಫಸ್ಟು ಈ ರೀತಿ ಬಂದಾಗ ಇಲ್ಲಿ ಇಂಟು ಚಿಹ್ನೆ ಬರುತ್ತೆ, ಇಲ್ಲಿ ಒಂದು ಮೈನಸ್ ಚಿಹ್ನೆ ಬರುತ್ತದೆ. ಹಾಗಾದರೆ ಅದು ಯಾವ್ದು ಆನ್ಸರ್ ಆಗುತ್ತೆ ನೋಡ್ತಾ ಹೋಗಿ. ಇಲ್ಲಿ ಇಂಟು ಚಿಹ್ನೆ ಇದೆ ನೋಡಿ, ಇಲ್ಲಿ ಸಿ ಆಗೋದಿಲ್ಲ, ಡಿ ಆಗೋದಿಲ್ಲ, ಎ ಕೂಡ ಆಗೋದಿಲ್ಲ, ಇಲ್ಲಿ ಬಿ ಆಪ್ಷನ್ ಆಗುತ್ತೆ ನೋಡಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಗೆರೆ ಬರುತ್ತೆ, ಇಲ್ಲಿ 3 ಗೆರೆಗಳು ಬರ್ತಾವೆ. ಹಾಗಾದರೆ ಯಾವ್ದು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಎ ಬಿ ನೋಡ್ತಾ ಹೋಗಿ ಎ ಆಪ್ಷನ್ ಆಗೋದಿಲ್ಲ, ಈ ಕಡೆ ಬಂದಿದೆ ಅದು, ಸೊ ಬಿ ಕೂಡ ಆಗೋದಿಲ್ಲ. ಅದೇ ರೀತಿ ಇಲ್ಲಿ ಒಂದು ಗೆರೆ ಕೂಡ್ತದೆ ಇಲ್ಲಿ, ಸೊ ಇಲ್ಲಿ ನೋಡ್ತಾ ಹೋಗಿ 1 2 3 ನೋಡ್ತಾ ಹೋಗಿ ಇಲ್ಲಿ 3 ಗೆರೆಗಳಿದಾವೆ, ಸೊ ಇಲ್ಲಿ ಸಿ ಆಪ್ಷನ್ನೇ ಆಗುತ್ತದೆ, ಡಿ ಆಗೋದಿಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಈ ರೀತಿ ತಾವು ಕೂಡಿಸ್ಕೋಬೇಕು, ಮತ್ತು ಇಲ್ಲೊಂದು ಗೆರೆ ಬರ್ತದೆ. ಹಾಗಾದರೆ ಯಾವುದು ಅಂತ ನೋಡೋಣ. ಇಲ್ಲಿ ಒಂದು ಗೆರೆ ಇದೆಯಲ್ಲ, ಇದು ಕೂಡ್ತದೆ ಇದು ಈ ರೀತಿ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಎ ಬಿ ಇಲ್ಲ ಮತ್ತು ಡಿನೂ ಇಲ್ಲ, ಇಲ್ಲಿ ನೋಡ್ಬೋದು ಸೇಮ್ ಆಗಿದೆ. ಇಲ್ಲೊಂದು ಗೆರೆ ಬರುತ್ತೆ ನೋಡಿ ಈ ರೀತಿ, ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಈ ರೀತಿ ಇದ್ದಾಗ ಈ ರೀತಿ ಬರುತ್ತೆ. ಸೊ ಇಲ್ಲಿ ನೆಕ್ಸ್ಟು ಇಲ್ಲಿ ಒಂದು ಗೆರೆ ಬರುತ್ತೆ, ಹಾಗೂ ಇಲ್ಲಿ ಚೌಕ ಬಾಕ್ಸ್ ಬರುತ್ತೆ, ಮತ್ತು ಹೊಳ್ಳಿ ಈ ರೀತಿ ಬರುತ್ತದೆ. ಹಾಗಾದರೆ ಇಲ್ಲಿ ನೋಡ್ತಾ ಹೋದಾಗ ಯಾವುದಾಗುತ್ತೆ ಅಂದರೆ ಇಲ್ಲಿ ಎ ಇಲ್ಲ, ಬಿ ಇಲ್ಲ, ಸಿ ಇಲ್ಲ, ಡಿ ಆಗುತ್ತದೆ. ಇನ್ನು 3ನೇ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಿದೆ ಅಂತ ಇಲ್ಲಿ ಪ್ರಶ್ನೆ ಸಂಖ್ಯೆ 11ರಿಂದ 15ರಲ್ಲಿ ಎಡಬದಿಗೆ 3 ಸಮಸ್ಯಾ ಚಿತ್ರ ಕೊಡಲಾಗಿರುತ್ತೆ. ಇವೆಲ್ಲವೂ ಒಂದು ಸರಣಿಯಲ್ಲಿರ್ತಾವೆ ಅಥವಾ ಶ್ರೇಣಿಯಲ್ಲಿರ್ತಾವೆ ಅಥವಾ ಕ್ರಮಾನುಗತವಾಗಿರ್ತಾವೆ. ಇನ್ನೂ ನಿಮಗೆ ಡೀಟೇಲ್ ಆಗಿ ಹೇಳೋದಾದರೆ ಸೀರಿಯಲ್ ನಂಬರ್, ಉದಾಹರಣೆಗೆ 1 ಆದಮೇಲೆ 2, 2 ಆದಮೇಲೆ 3 ಈ ರೀತಿಯಾಗಿ ನೋಡ್ಬೋದು. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಈಜ್ಕೊಲ್ ಟು ಇದೆ, ಇಲ್ಲಿ ಇಂಟು ಇದೆ. ನೆಕ್ಸ್ಟ್ ಇಲ್ಲಿ ಈಜ್ಕೊಲ್ ಟು ಇಂಟು ಪ್ಲಸ್ ಬಂದಿದೆ, ಮೊದಲಿಗೆ ಪ್ಲಸ್ಸು ಆಮೇಲೆ ಈಜ್ಕೊಲ್ ಟು ಬಂತು, ನೆಕ್ಸ್ಟ್ ಇಲ್ಲಿ ಇಂಟು ಬಂತು. ಹಾಗಾದರೆ ನೆಕ್ಸ್ಟ್ ಯಾವ್ದು ಬರುತ್ತೆ ಇಲ್ಲಿ ಅಂತ ಕೇಳಿದರೆ ಮತ್ತೆ ಇಲ್ಲಿ ಪ್ಲಸ್ ಬರುತ್ತೆ, ಅದೇ ರೀತಿ ಈಜ್ಕೊಲ್ ಟು ಬರುತ್ತೆ, ಇಂಟು ಬರುತ್ತೆ. ಸೊ ಇಲ್ಲಿ ನೋಡಿದಾಗ 4 ಆಪ್ಷನ್ಸ್ಗಳಲ್ಲಿ ನೋಡ್ಬೋದು ಪ್ಲಸ್ ಈಜ್ಕೊಲ್ ಟು ಇಂಟು.
ನೆಕ್ಸ್ಟ್ ಅದು ಬಿ ಆಪ್ಷನ್ ಆಗುತ್ತದೆ. ಇನ್ನು 12ನೇ ಪ್ರಶ್ನೆ ನೋಡ್ಬೋದು, ಇಲ್ಲಿ ಇಂಟು 0 ಇದೆ, 0 ಇಂಟು 0. ನೆಕ್ಸ್ಟ್ ಬರುವಂಥದ್ದು ಯಾವುದಾಗುತ್ತೆ, 0 ಇಂಟು ಆಗುತ್ತದೆ. ನೋಡ್ಬೋದು ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ಇಲ್ಲಿ ಡಿ ಇಲ್ಲ, ಸಿ ಆಪ್ಷನ್ ಇಲ್ಲ, ಎ ಕೂಡ ಇಲ್ಲ, ಬಿ ಆಪ್ಷನ್ ಆಗುತ್ತದೆ. ನೆಕ್ಸ್ಟು 13ನೇ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ಬೋದು 13ನೇ ಪ್ರಶ್ನೆಯಲ್ಲಿ ಇಲ್ಲಿ ಕೊಟ್ಟಿರುವಂತಹದ್ದು ಒಂದು ತ್ರಿಭುಜ, ವೃತ್ತ, ಚೌಕ, ಇಂಟು ಇದೆ. ಇಲ್ಲಿ ನೆಕ್ಸ್ಟು ಇಲ್ಲಿರುವಂಥ ಇಂಟು ಇಲ್ಲಿ ಬಂದಿದೆ, ಇಲ್ಲಿರುವಂಥ ಇಂಟು ಇಲ್ಲಿ ಬಂದಿದೆ, ನೆಕ್ಸ್ಟ್ ಇಲ್ಲಿ ಇಂಟು ಬರುತ್ತೆ. ಹಾಗಾದರೆ ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂತ ನೋಡ್ತಾ ಹೋಗಿ. ಇಲ್ಲಿ ನೋಡಿದರೆ ಎ ಆಪ್ಷನ್ನು ಆಗುತ್ತದೆ. ಇಲ್ಲಿ ನೋಡಿ, ಇಲ್ಲಿ 2 ಗೆರೆ ಇದ್ದು, ಇಲ್ಲಿ ನೆಕ್ಸ್ಟ್ 2 ಗೆರೆ ಮೇಲೆ 1 ಗೆರೆ ಬಂತು, ಇಲ್ಲಿ 3 ಗೆರೆ ಬಂತು, ಇಲ್ಲೇ ಮತ್ತೆ ಈ ರೀತಿ ಬಂತು. ಹಾಗಾದರೆ ಇಲ್ಲಿ ನೆಕ್ಸ್ಟ್ ಯಾವ ರೀತಿ ಬರುತ್ತೆ ಅಂತ ನೋಡ್ರಿ, ಈ ರೀತಿ ಬರುತ್ತೆ. ಸೊ ಇಲ್ಲಿ ಈ ರೀತಿ. ಸೊ ಇಲ್ಲಿ ಆಪ್ಷನ್ಸ್ ನೋಡ್ಬೋದು, ಎ ಇಲ್ಲ, ಮತ್ತು ಇಲ್ಲಿ ಸಿ ಕೂಡ ಇಲ್ಲ, ಡಿನೂ ಇಲ್ಲ, ಇಲ್ಲಿ ಬಿ ಆಗುತ್ತದೆ. ಇಲ್ಲಿ ನೋಡ್ರಿ, ಮೊದಲು ಒಂದು ಆಯತ ಇದೆ, ಇಲ್ಲಿ ಆಯತದ ಪಕ್ಕದಲ್ಲಿ ಒಂದು ಜೀರೋ ಬಂದಿದೆ. ಇಲ್ಲಿ ನೆಕ್ಸ್ಟು ಈ ರೀತಿ ಬಂದಿದೆ. ಹಾಗಾದರೆ ಇಲ್ಲಿ ನೆಕ್ಸ್ಟ್ ಯಾವುದು ಬರುತ್ತೆ ಅಂತ ಕೇಳಿದ್ದಾರೆ. ನೋಡ್ಬೋದು ಈ ರೀತಿ ಇಲ್ಲಿ ಒಂದು 0 ಬರುತ್ತದೆ. ಸೊ ಇಲ್ಲಿ ಎ ಆಗುತ್ತದೆ. ನೆಕ್ಸ್ಟ್ ಭಾಗ 4ರಲ್ಲಿ ಇಲ್ಲಿ 16ರಿಂದ 20ರವರೆಗೆ 3 ಪ್ರಶ್ನೆ ರೂಪದ ಆಕೃತಿಗಳನ್ನು, ನಂತರ 4ನೇ ಆಕೃತಿ ಸ್ಥಾನದಲ್ಲಿ ಕ್ವಶನ್ ಮಾರ್ಕ್ ಇರುತ್ತೆ. 1 ಮತ್ತು 2ಕ್ಕೆ ಸಂಬಂಧಪಟ್ಟ ಹಾಗೆ ಇದು ಟ್ಯಾಲಿ ಆದರೆ ಅಂದರೆ ಒಂದು ಏನು ಅಂದರೆ ಮೊದಲೆರಡು ಚಿತ್ರಗಳು ಒಂದಕ್ಕೊಂದು ಹೋಲಿಕೆ ಇದೆ, ಅದೇ ರೀತಿ 3 ಮತ್ತು 4ನೇ ಚಿತ್ರ ಕೂಡ ಹೋಲಿಕೆ ಆಗುತ್ತೆ. ಬಟ್ ಇವುಗಳನ್ನು ನೋಡಿ ನೀವು ಇಲ್ಲಿ ಮ್ಯಾಚನ್ನು ಮಾಡಬೇಕು, ಹೋಲಿಸಬೇಕಾಗುತ್ತೆ. ನೋಡ್ಬೋದು ಇಲ್ಲಿ 6 ಬಾಹುಗಳಿದೆ, ಇಲ್ಲಿ 5 ಬಾಹುಗಳಿದಾವೆ, ಇಲ್ಲಿ 4 ಬಾಹು ಇದಾವೆ. ಇಲ್ಲಿ ನೆಕ್ಸ್ಟ್ ಬರುವಂಥದ್ದು ಈ ರೀತಿ ಬರುತ್ತೆ ನೋಡ್ರಿ, ತ್ರಿಭುಜ ಬರುತ್ತೆ, ಬಟ್ ಇಲ್ಲಿ ಈ ರೀತಿ ಗೆರೆಗಳು ಬರ್ತಾವು. ಸೊ ಇಲ್ಲಿ ನೋಡ್ತಾ ಹೋದಾಗ ಆದರೆ ಆಪ್ಷನ್ಸ್ಗಳನ್ನು ನೋಡ್ಬೋದು ತಾವು, ಇಲ್ಲಿ ಯಾವ ರೀತಿ ಇದೆ ಅಂತ ಅಡ್ಡ ಬಂದಿದೆ ಇದು. ಸೊ ಇಲ್ಲಿ ನೋಡಿದರೆ ಸಿ ಆಪ್ಷನ್ನು ಆಗುತ್ತದೆ. ಈ ರೀತಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು 17ನೇ ಪ್ರಶ್ನೆ ನೋಡ್ಬೋದು, ತ್ರಿಭುಜದಲ್ಲಿ ಚೌಕದಲ್ಲಿ ವೃತ್ತ ಇದೆ. ಇಲ್ಲಿ ಹೇಗಿದೆ ಅಂದರೆ ಒಳಗಡೆ ಇರುವಂತಹ ವೃತ್ತ ನೋಡ್ಬೋದು, ಚೌಕ ಹೊರಗೆ ಬಂದಿದೆ, ಅದ್ರ ಒಳಗಡೆ ವೃತ್ತ, ಒಳಗಡೆ ತ್ರಿಭುಜ ಆಗಿದೆ. ಸೊ ಹಾಗಾದರೆ ಇಲ್ಲಿ ಯಾವ್ದು ಆನ್ಸರ್ ಆಗುತ್ತೆ ಅಂತ ನೋಡ್ತಾ ಹೋಗಿ. ಇಲ್ಲಿ ನೋಡ್ಬೋದು, ಮೊದಲಿಗೆ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ತಮಗೆ, ಇಲ್ಲಿರುವಂತಹ ತ್ರಿಭುಜ ಇತ್ತಲ್ಲ ಒಳಗೆ ಬಂದಿದೆ, ಅದು ಆದಮೇಲೆ ಏನಿತ್ತು ಇಲ್ಲಿ ಚೌಕ ಇತ್ತು. ಸೊ ಚೌಕ ಇಲ್ಲಿ ನೋಡ್ಬೋದು, ಚೌಕ ಹೊರಗೆ ಬಂದಿದೆ, ಅಂದರೆ ಎರಡನೇ ಚಿತ್ರ ಇದೆಯಲ್ಲ ಹೊರಗೆ ಬಂದಿದೆ. ಸೊ ಇಲ್ಲಿ ಹಾಗೆ ತ್ರಿಭುಜ ಹೊರಗಡೆ ಬರುತ್ತದೆ. ಸೊ ತ್ರಿಭುಜ ಹೊರಗಡೆ ಅಂದಾಗ ಇಲ್ಲಿ ನೋಡ್ಬೋದು, ಸರಿಯಾಗಿ ಆಪ್ಷನನ್ನು ನೋಡ್ಬೇಕು ತಾವು. ತ್ರಿಭುಜ ಹೊರಗಡೆ, ಅದು ಆದಮೇಲೆ ವೃತ್ತ, ಅದು ಆದಮೇಲೆ ಚೌಕ, ಡಿ ಆಪ್ಷನ್ ಆಗುತ್ತದೆ. ಇನ್ನು 18ನೇ ಪ್ರಶ್ನೆ ನೋಡ್ಬೋದು, ಇಲ್ಲಿರುವಂಥ ಏರೋ ಮಾರ್ಕ್ ನೋಡಿ, ದಿಕ್ಕು ಬದಲಾಗಿದೆ, ಇಲ್ಲಿ ಕೂಡ ಅದೇ ರೀತಿ ಆಗುತ್ತದೆ. ಸೊ ಇಲ್ಲಿ ನೋಡ್ತಾ ಹೋದರೆ ಇಲ್ಲಿ ಎ, ಬಿ ಮತ್ತು ಡಿನೂ ಆಗೋದಿಲ್ಲ, ಸಿ ಆಗುತ್ತೆ ನೋಡಿ, ಈ ರೀತಿ ಉಲ್ಟಾ ಬರುತ್ತೆ. ಇಲ್ಲೊಂದು ಏರೋ ಮಾರ್ಕ್ ಮೇಲೆ ಇತ್ತು ಕೆಳಗೆ ಬಂದಿದೆ, ಮೇಲೆ ಇತ್ತು ಕೆಳಗೆ ಬಂದಿದೆ. ಸೊ ಹಾಗಾದರೆ ಇಲ್ಲಿ ಡಿ ಆಪ್ಷನ್ ಆಗ್ತದೆ ನೋಡಿ. ಇಲ್ಲಿ ಇದೆಯಲ್ಲ, ಇದು ವಿರುದ್ಧ ದಿಕ್ಕಿನಲ್ಲಿ ಬಂದಿದೆ. ಸೊ ಹಾಗಾದರೆ ಇಲ್ಲಿ ಈ ರೀತಿ ಬರುತ್ತೆ ನೋಡ್ಬೋದು, ಈ ರೀತಿ. ಹಾಗಾದರೆ ಇಲ್ಲಿ ನೋಡ್ತಾ ಹೋದಾಗ ಯಾವುದಾಗುತ್ತೆ, ಇಲ್ಲಿರುವಂಥದ್ದು ಮೇಲೆ ಬಂದಿತ್ತು, ಅಂದರೆ ಮೇಲೆ ಬಂದಿರುವಂಥ ಚಿತ್ರ ಯಾವುದಿಲ್ಲಿ, ಡಿ ಆಪ್ಷನ್ನು ಆಗುತ್ತದೆ. ನೆಕ್ಸ್ಟ್ 21ನೇ ಪ್ರಶ್ನೆ ನೋಡೋಣ. ಇಲ್ಲಿ 21ನೇ ಪ್ರಶ್ನೆ ಹೇಗಿದೆ ಅಂದರೆ, ಪ್ರಶ್ನೆ ಸಂಖ್ಯೆ 21ರಿಂದ 25ರವರೆಗೆ ಎಡಬದಿಗೆ ಇಲ್ಲಿ ಚೌಕಾಕೃತಿ ಕೊಟ್ಟಾಗಿರ್ತದೆ, ಅದರ ಭಾಗ ಕಟ್ಟಾಗಿರುತ್ತೆ. ಅದು ಯಾವ ಭಾಗ ಅನ್ನೋದನ್ನು ತಾವು ಕಂಡುಹಿಡೋದು, ಇಲ್ಲಿ ಕಂಡುಹಿಡಬೇಕಾಗುತ್ತೆ 4 ಆಪ್ಷನ್ಸ್ಗಳಲ್ಲಿ. ಇಲ್ಲಿ ಮೊದಲು ತಾವು ಕೂಡಿಸ್ಬೇಕು ಈ ರೀತಿ ಚೌಕಾಕೃತಿಯನ್ನು, ಇಲ್ಲಿ ಭಾಗ ಸಿಗುತ್ತೆ ತಮಗೆ. ಇಲ್ಲಿ ನೋಡ್ತಾ ಹೋಗಿ ಯಾವುದಾಗುತ್ತೆ. ಇಲ್ಲಿ ನೋಡ್ಬೋದು ಎ ಇಲ್ಲ, ಸಿ ಮತ್ತು ಡಿ ಇಲ್ಲ, ಬಿ ಆಪ್ಷನ್ ಕರೆಕ್ಟ್ ಆಗಿದೆ. ಇಲ್ಲಿ ನೋಡ್ಬೋದು ಚೌಕವನ್ನು, ಈ ರೀತಿ ಚೌಕವನ್ನು ತಾವು ಕಂಡುಹಿಡಿದ್ರೆ ತಿಳಿತದ. ಇಲ್ಲಿ ಎ ಇಲ್ಲ, ನೋಡಿದರೆ ಡೈರೆಕ್ಟಾಗಿ ಹೇಳ್ತೀರಿ ಬಿ ಆಪ್ಷನ್ ಆಗುತ್ತದೆ ಅಂತ. ಇಲ್ಲಿ ಸಿ ಮತ್ತು ಡಿ ಆಗುವುದಿಲ್ಲ. ಮತ್ತು ಇಲ್ಲಿ ನೋಡ್ಬೋದು ಈ ರೀತಿ ಬಂದಿದೆ, ಇದು ತ್ರಿಭುಜ ಇದು. ಸೊ ತ್ರಿಭುಜ ಈ ರೀತಿ ಯಾವುದಿದೆ ಅಂತ ನೋಡ್ತಾ ಹೋದಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಎ ಅಥವಾ ಬಿ ಇಲ್ಲ ಮತ್ತು ಡಿ ಇಲ್ಲ, ಸಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು ಇದೊಂದು ವೃತ್ತ ಕೊಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ ನೋಡ್ಬೋದು ಈ ರೀತಿ ನೋಡ್ತಾ ಹೋದಾಗ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಎ, ಬಿ ಮತ್ತು ಡಿಗಳು ಆಗುವುದಿಲ್ಲ. ಇಲ್ಲಿ ಚೌಕ ಕೊಡಲಾಗಿರ್ತದೆ, ಒಂದು ನೋಡ್ಬೋದು ಚೌಕ ಕೊಡಲಾಗಿರ್ತದೆ. ಇಲ್ಲಿ ಯಾವುದಾಗುತ್ತೆ, ಎ ಅಥವಾ ಬಿ ಮತ್ತು ಡಿ ಇಲ್ಲ, ಸಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟು
ಭಾಗ 6ಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ 26ರಿಂದ 30ರಲ್ಲಿ ಪ್ರತಿ ಪ್ರಶ್ನೆಯಲ್ಲಿ ಎಡಭಾಗದಲ್ಲಿ ಪ್ರಶ್ನೆ ಚಿತ್ರವನ್ನು ಬಲಭಾಗದಲ್ಲಿ ABC ಮತ್ತು D ಎಂಬ 4 ಉತ್ತರ ಚಿತ್ರ ನೀಡಲಾಗಿರುತ್ತದೆ. ಇವುಗಳನ್ನು ಕನ್ನಡಿ ಮೇಲೆ ಹಿಡಿದಾಗ ಇಲ್ಲಿ XY ಎನ್ನುವಂಥ ಒಂದು ಕಲ್ಪನೆ ರೇಖೆ ಇದೆ, ದರ್ಪಣಾಕೃತಿ ಕನ್ನಡಿ ಮೇಲೆ ಹಿಡಿದಾಗ ಇದರ ಚಿತ್ರ ಯಾವ ರೀತಿ ಪ್ರತಿಬಿಂಬ ಮೂಡುತ್ತದೆ. ನಾನು ಬಹಳಷ್ಟು ವಿಡಿಯೋಗಳು ತಿಳಿಸಿದ್ದೇನೆ. ಈ ರೇಖೆಗಳು ಈ ಕಡೆ ಬರ್ತಾವೆ, ಇದು ಈ ಕಡೆ ಬರುತ್ತೆ ಅಂತ ಹೇಳಿದ್ದೀನಿ. ಹಾಗಾದರೆ ನೋಡ್ತಾ ಹೋದರೆ ಇಲ್ಲಿ ಯಾವುದಿದೆ ನೋಡಿ, ಇಲ್ಲಿ A ಇಲ್ಲ ಮತ್ತು C ಇಲ್ಲ, D ಕೂಡ ಇಲ್ಲ. ನಾನು ಹೇಳಿದೆ ಇದು ಈ ಕಡೆ ಬರಬೇಕು ಅಂತ ಹೇಳಿದ್ದೀನಿ. ನೋಡಿ ಇಲ್ಲಿ B ಆಪ್ಷನ್ ಆಗುತ್ತದೆ. ಇನ್ನು ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥ ಚಿತ್ರ ಇದೆಯಲ್ಲ, ಇದು ವಿರುದ್ಧ ದಿಕ್ಕಿನಲ್ಲಿ ಮೂಡುತ್ತೆ. ಸೊ ಹಾಗಾದ್ರೆ ನೋಡ್ತಾ ಹೋಗಿ ಇಲ್ಲಿ ಪ್ಲಸ್ ಇದೆಯಲ್ಲ, ಇಲ್ಲಿ ಪ್ಲಸ್ ಇಲ್ಲಿ ನೋಡ್ಬೋದಾಗಿತ್ತು. ಇಲ್ಲಿ ಇಂಟು ಚಿಹ್ನೆ ಬಂದಿದೆ, ಹಾಗಾಗಿ ಇದು ಇಲ್ಲ. ಮತ್ತು B ಆಪ್ಷನ್ ಕೂಡ ಇಲ್ಲ, C ಇಲ್ಲ. ಈ ರೀತಿ ರೇಖೆ ಇದೆಯಲ್ಲ, ಈ ರೀತಿ ಬರುತ್ತೆ ನೋಡೋದು, ಈ ರೀತಿ ಬರಬೇಕು. ಆದರೆ ಇಲ್ಲಿ ಪ್ಲಸ್ ಜಾಗದಲ್ಲಿ ಇಂಟು ಚಿಹ್ನೆ ಬರಬೇಕು, ಅದು ಇಂಟು ಬರಬೇಕು. ಅದೇ ರೀತಿಯಾಗಿ ಇಂಟು ಜಾಗದಲ್ಲಿ ಪ್ಲಸ್ ಚಿಹ್ನೆ ಬರಬೇಕು. ಅಂದರೆ ಇಲ್ಲಿ ನೋಡಿದ್ರೆ ಇಲ್ಲಿ D ಆಪ್ಷನ್ನು ಆಗುತ್ತದೆ. 28ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರುವಂಥ ತ್ರಿಭುಜ ಇದೆಯಲ್ಲ, ಇದು ಯಾವ ರೀತಿ ಬರುತ್ತೆ ಅಂದರೆ ಒಂದು ವೃತ್ತ ಇದೆ, ಅದು ಏನಾಗುತ್ತೆ ಅಂದರೆ ಈ ಕಡೆ ಬರ್ತದೆ ನೋಡ್ರಿ, ಈ ರೀತಿ. ಸೊ ಈ ರೀತಿ ಯಾವುದಿದೆ, ಇಲ್ಲಿ A ಇಲ್ಲ, B ಇಲ್ಲ, C ಇಲ್ಲ, ಇಲ್ಲಿ D ಆಪ್ಷನ್ ಆಗುತ್ತದೆ. ಇಲ್ಲಿ FRI ಅಂತ ಇದೆಯಲ್ಲ, ಅದು ಏನಾಗುತ್ತೆ ನೋಡ್ಬೋದು. ಇಲ್ಲಿ F ಈ ರೀತಿ, Y ಮಾತ್ರ ಸೇಮ್ ಇರುತ್ತೆ. ಸೊ ಇಲ್ಲಿ A ಆಪ್ಷನ್ನು ಆಗುತ್ತದೆ. ನೋಡ್ಬೋದು, ಇದು ಈ ಕಡೆ ವಾಪಸ್ ಬರ್ತದೆ ನೋಡ್ಬೋದು, ಈ ರೀತಿ ಬರುತ್ತೆ. ಅದೇ ರೀತಿ ಈ ಚಿತ್ರ ಈ ಕಡೆ ಬರ್ತದೆ, 1 2 ಈ ರೀತಿ, ಮತ್ತೊಂದು ಇಂಟು ಚಿಹ್ನೆ ಬರುತ್ತೆ ಇಲ್ಲಿ. ಹಾಗಾದರೆ A ಇಲ್ಲ, B ಇಲ್ಲ, C ಇಲ್ಲ, D ಆಪ್ಷನ್ ಆಗುತ್ತದೆ. D ನೋಡ್ರಿ ಕರೆಕ್ಟ್ ಆಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಭಾಗ 8ಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಸಂಖ್ಯೆ 31ರಿಂದ 35ರಲ್ಲಿ ಇಲ್ಲಿ ಒಂದು ಚೌಕಾಕಾರದ ಹಾಳೆಯನ್ನು ತಗೊಂಡು ಕಟ್ ಅದು ಮಡಚಲಾಗಿರುತ್ತೆ. ಮಡಚಿದ ನಂತರ ಅಲ್ಲಿ ಪಂಚಿಂಗ್ ಮಷಿನ್ ಮಾಡಲಾಗಿರ್ತದೆ, ಅಥವಾ ಅಲ್ಲಿ ಹೋಲನ್ನು ಕೂಡ ಹಾಕಲಾಗಿರ್ತದೆ. ನೋಡ್ಬೋದು, ಇಲ್ಲಿ ಚೌಕಾಕೃತಿ ಇತ್ತು, ಇಲ್ಲೊಂದು ಮಡಚಲಾಗಿತ್ತು. ನೆಕ್ಸ್ಟ್ ಏನಾಗಿದೆ ಅಂದರೆ ಇಲ್ಲೊಂದು ಮಡಚಿರ್ತಾರೆ, ಆಮೇಲೆ ಇಲ್ಲೊಂದು ಭಾಗ ಮಡಚಿ ಇಲ್ಲಿ 3 ಹೋಲ್ಗಳನ್ನು ಹಾಕಲಾಗಿದೆ. ಇಲ್ಲಿ 3 ಹೋಲ್ ಹಾಕಿದಾಗ ಏನಾಗುತ್ತೆ, ಅದು ಎಷ್ಟು ಆಪ್ಷನ್ಸ್ ಆಗುತ್ತೆ ಅಂತ ನೋಡ್ತಾ ಹೋದರೆ ಇಲ್ಲಿ 3, ಈ ಕಡೆ 3 ಬರುತ್ತವೆ. ಹಾಗಾದರೆ ನೋಡೋಣ, ಇಲ್ಲಿ A ಇಲ್ಲ, B ಇಲ್ಲ, C ನೋಡಿ ಕರೆಕ್ಟ್ ಆಗಿದೆ. ಅಂದರೆ ಇಲ್ಲಿ ನೋಡ್ಬೋದು ಯಾವ ರೀತಿ ಅಂದ್ರೆ ಅದು ಇಲ್ಲೊಂದು ಈ ರೀತಿ ಹೋಲ್ಗಳು ಬರುತ್ತೆ. ಸೊ C ಆಗುತ್ತದೆ. ಮೊದಲು ಚೌಕಾಕೃತಿ ಇರುವಂಥ ಹಾಳೆಯನ್ನು 2 ಭಾಗ ಮಡಿಸಲಾಗಿತ್ತು, ಮತ್ತೊಂದು ಭಾಗ ಮಡಿಸಲಾಗಿದೆ. ಇಲ್ಲಿ ಏನಾಗಿದೆ ಅಂದರೆ ಈ ರೀತಿ ಕಟ್ ಮಾಡಲಾಗಿರ್ತದೆ, ಇದೇ ಸೇಮ್ ಬರುತ್ತೆ ಸುತ್ತಲೂ ಕೂಡ. ಸೊ ಹಾಗಾದರೆ ಯಾವುದು ಅಲ್ಲಿ A ಇಲ್ಲ, B ಇಲ್ಲ, D ಇಲ್ಲ, C ಆಪ್ಷನ್ ಆಗುತ್ತದೆ. ಮೊದಲು ಇಲ್ಲಿ 2 ಭಾಗ ಮಾಡಿಸಲಾಗಿತ್ತು, ಮತ್ತೊಂದು ಭಾಗ ಮಾಡಿಸಲಾಗಿತ್ತು, ಇಲ್ಲಿ ಮತ್ತೊಂದು ಭಾಗ ಮಾಡಿಸಿ ಇಲ್ಲೊಂದು ಕಟ್ ಮಾಡಲಾಗಿದೆ. ಹಾಗಾದರೆ ಇಲ್ಲಿ ನೋಡಿದರೆ 4 ಕಡೆ ಬರುತ್ತೆ, ಅದು ಮತ್ತೇನಿಲ್ಲ. ಸೊ ಇಲ್ಲಿ A ಆಗುತ್ತದೆ, B C Dಗಳು ಆಗುವುದಿಲ್ಲ. ಇಲ್ಲಿ 2 ಭಾಗ ಮಾಡಿಸಲಾಗಿತ್ತು ಚೌಕಾಕಾರದ ಹಾಳೆಯನ್ನು, ಇಲ್ಲಿ ಮತ್ತೊಂದು ಭಾಗ ಮಾಡಿಸಲಾಗಿ ಇಲ್ಲಿ ಕಟ್ ಮಾಡಲಾಗಿದೆ. ಸೊ ಇಲ್ಲಿ ಹಾಗಾದರೆ ಆನ್ಸರ್ ಇದು ಬರುತ್ತೆ ಅಂದರೆ ಇಲ್ಲಿ ಸಂಪೂರ್ಣ ಚೌಕಾಕೃತಿ ಇರುವಂಥ ಒಂದು ಭಾಗ ಬರುತ್ತದೆ. ಹಾಗಾದರೆ ಇಲ್ಲಿ D ಆಗುತ್ತದೆ. ಇಲ್ಲಿ ನೋಡ್ಬೋದು 35ನೇದು 2 ಭಾಗ, ನೆಕ್ಸ್ಟ್ ಮತ್ತೊಂದು ಭಾಗ ಇಲ್ಲಿ ಕಟ್ ಮಾಡಲಾಗಿತ್ತು. ಇಲ್ಲಿ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಇದು ಇಷ್ಟೇ ಬರುತ್ತೆ 2 ಕಡೆ. ನೋಡ್ಬೋದು ಈ ರೀತಿ ಬರುತ್ತದೆ ನೋಡ್ರಿ. ನಿಮಗಿನ್ನೂ ಡೀಟೇಲಾಗಿ ಹೇಳೋದಾದರೆ ನೋಡ್ಬೋದು ಯಾವ ರೀತಿ ಅಂದರೆ ಈ ರೀತಿ ಚೌಕಾಕೃತ ಇರುವಂಥ ಒಂದು ಹಾಳೆ ಇದೆ. ಇಲ್ಲಿ ಏನಾಗುತ್ತೆ ಅಂದರೆ ಈ ರೀತಿ ಕಟ್ ಮಾಡಿದಾರಲ್ಲ, ಈ ರೀತಿ ಬರುತ್ತೆ ಅದು. ಸೊ ಇಲ್ಲಿ ನಾವು ಹೇಳೋದಾದರೆ B ಆಪ್ಷನ್ ಆಗುತ್ತದೆ. ನೆಕ್ಸ್ಟು ಮಾದರಿ 8ಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಗೊತ್ತಿರುವ ಹಾಗೆ ಇಲ್ಲಿ ಒಂದು ಸಮಸ್ಯೆ ಆಕೃತಿಗಳದಾವು. ಇದರ ಭಾಗಗಳನ್ನು ಕೂಡಿಸಿ ಒಂದು ಆಕೃತಿ ತಯಾರಾಗಿದೆ, ಅದು ಎಲ್ಲಿದೆ ಅಂತ ಕಂಡುಹಿಡಿಬೇಕು. ನೋಡೋಣ, ಇಲ್ಲಿ A ಆಪ್ಷನಲ್ಲಿ ಇಲ್ಲ, ಮತ್ತು B ದಲ್ಲಿಲ್ಲ, C ದಲ್ಲಿದೆ ನೋಡಿ. ಈ ತ್ರಿಭುಜ ಇದೆ, ಇಲ್ಲಿ 2 ತ್ರಿಭುಜಗಳಿವೆ, ಒಂದು ಸಣ್ಣ ತ್ರಿಭುಜನೂ ಇದೆ. ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ A ದಲ್ಲಿಲ್ಲ, B ದಲ್ಲಿಲ್ಲ, ಮತ್ತು C ದಲ್ಲಿಲ್ಲ, D ದಲ್ಲಿದೆ ನೋಡಿ. ಇದೇ ಭಾಗಗಳು ಇಲ್ಲಿದಾವೆ. ಈ ಭಾಗಗಳಿಂದ ಒಂದು ಆಕೃತಿ ತಯಾರಾಗಿದೆ. ಇನ್ನು ಇಲ್ಲಿ ನೋಡ್ತಾ ಹೋಗಿ 38ನೇ ಪ್ರಶ್ನೆಯನ್ನು, ಇಲ್ಲಿ 38ನೇ ಪ್ರಶ್ನೆ ಆನ್ಸರ್ ಇಲ್ಲಿ A ದಲ್ಲಿ ಇದೆ ನೋಡಿ, 3 ಭಾಗಗಳು ಕೂಡಿದಾವೆ. ಇನ್ನು 39ನೇದು ನೋಡ್ತಾ ಹೋಗಿ ಇಲ್ಲಿರುವಂಥ ಭಾಗಗಳು ನೋಡ್ತಾ ಹೋದರೆ A ದಲ್ಲಿಲ್ಲ, ಮತ್ತು B ದಲ್ಲಿಲ್ಲ, C ದಲ್ಲಿದೆ ನೋಡಿ. ಇಲ್ಲಿರುವಂಥ ಭಾಗ ಇವು ತ್ರಿಭುಜಗಳು, ಇದೊಂದು ಭಾಗ. ನಮ್ಮ 40ನೇ ಪ್ರಶ್ನೆ ನೋಡ್ಬೋದು. ಇದರಿಂದ ಆಗುವಂಥ ತಯಾರಾದಂಥ ಚಿತ್ರ A ದಲ್ಲಿಲ್ಲ, B ದಲ್ಲಿಲ್ಲ, D ದಲ್ಲಿದೆ. ಎಲ್ಲ ತ್ರಿಭುಜಗಳು ಕೂಡಿ ಒಂದು ಇಲ್ಲಿ ನಕ್ಷತ್ರ ಅಥವಾ ಸ್ಟಾರ್ ಆಗಿರುವಂಥ ಚಿತ್ರ ಆಗಿದೆ. ಇಲ್ಲಿ ನೋಡ್ಬೋದು. ನೆಕ್ಸ್ಟು ಇಲ್ಲಿ ಒಂದು ಆಕೃತಿಯನ್ನು ಕೊಡಲಾಗಿರುತ್ತೆ. ಇದರ ಭಾಗ ಇದರಲ್ಲಿ ಎಲ್ಲಿದೆ ಅಂತ ತಾವು ಕಂಡುಹಿಡಿಬೇಕು. ಭಾರಿ ಸಿಂಪಲ್. ಈ ಭಾಗ ಇದೆಯಲ್ಲ, ಈ 4 ಚಿತ್ರಗಳು ಎಲ್ಲಿದೆ ಅಂದರೆ A ದಲ್ಲಿಲ್ಲ, B ದಲ್ಲಿದೆ ನೋಡಿ, ಇಲ್ಲಿ ಒಳಗಡೆ ಕಾಣುತ್ತೆ ನೋಡಿ. ನೆಕ್ಸ್ಟು ಇಲ್ಲಿರುವಂಥ ಚಿತ್ರ ಎಲ್ಲಿದೆ ಅಂದರೆ ಇಲ್ಲಿದೆ ನೋಡಿರಿ, ಇದು ಒಳಗಡೆ. ಸೊ ಇಲ್ಲಿ A ಆಗುತ್ತದೆ. ಇನ್ನು 43ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿರುವಂಥ ಚಿತ್ರ ಯಾವ ಆಕೃತಿಯಲ್ಲಿದೆ ಅಂದರೆ ನೋಡ್ಬೋದು, ಇಲ್ಲಿ ಕಾಣ್ತದೆ ನೋಡಿರಿ. ಸೊ ಇಲ್ಲಿ B ಆಗುತ್ತದೆ.
ಮತ್ತು ಇಲ್ಲಿ ನಿಮಗೆ ಕಾಣುವಂಥ ಚಿತ್ರ ನಿಮ್ಗೆ ತೋರಿಸ್ತೀನಿ. ನಿಮಗೆ ಈ ರೀತಿ ನೋಡ್ರಿ, ಇಲ್ಲಿದೆ ಅಲ್ಲ, ಈ ರೀತಿ. ಸೊ ಇದು ಏನೇ ಆಗುತ್ತದೆ. ಇನ್ನು ಈ ತ್ರಿಭುಜದಲ್ಲಿರುವಂಥ ಚಿತ್ರ ಅಂತೂ ನಿಮಗೆ ಈಜಿ ಕಾಣ್ತದೆ. ಸೊ ಇಲ್ಲಿ ಬಿ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟು ಇಲ್ಲಿ ಭಾಗ ಸಂಖ್ಯೆ 10ರಲ್ಲಿ ಏನು ಅಂದರೆ 4 ಚಿತ್ರಗಳಿರ್ತಾವೆ, 3 ಚಿತ್ರಗಳು ಸಮಾನವಾಗಿದೆ, ಒಂದು ಚಿತ್ರ ಮಾತ್ರ ಬೇರೆ ಇರುತ್ತದೆ. ಇಲ್ಲಿ ನೋಡ್ತಾ ಹೋದರೆ ತಮಗೂ ಗೊತ್ತಾಗುತ್ತೆ. ಇದು ಮೇಲಿತ್ತು, ಇದು ಈ ಕಡೆ ಬಂತು. ನೆಕ್ಸ್ಟು ಇದು ಈ ಕಡೆ ಇತ್ತು, ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಇಲ್ಲಿ ಈ ಕಡೆ ಇತ್ತು, ಇದು ಕೆಳಗಡೆ ಬಂತು. ಆಮೇಲೆ ಏನಾಯಿತು ಅಂದರೆ ನೆಕ್ಸ್ಟು ಇದು ಈ ಕಡೆ ಬಂದಾಗ ನೆಕ್ಸ್ಟ್ ಈ ಕಡೆ ಬರಬೇಕಾಗಿತ್ತು. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡಿ, ಇದು ಮೊದಲು ತ್ರಿಭುಜ ಇತ್ತು, ಇಲ್ಲಿ 1 2 3 ಭಾಗಗಳು ಮಾಡಿದ್ದಾರೆ. ಇಲ್ಲಿ 4 ಭಾಗಗಳು, ಇಲ್ಲಿ 4 ಭಾಗಗಳಿದಾವೆ. ಆದರೆ ಇಲ್ಲಿ ವೃತ್ತ ಬರಬೇಕಾಗಿತ್ತು. ಸೊ ಇಲ್ಲಿ ಏನಾಗಿದೆ, ತ್ರಿಭುಜ ಬಂದಿದೆ, ಬಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡಿ ಸ್ಟಾರ್ ಇದೆ, ಇಲ್ಲಿ ನೆಕ್ಸ್ಟು 5 ಭುಜಾಕೃತಿ ಇದೆ, ಇದು 6 ಭುಜಾಕೃತಿ ಇದೆ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು ಕಾರ್ ಇದೆ, ಬಸ್ ಇದೆ, ಮತ್ತು ಇದು ಒಂದು ಏನಂತಾರೆ, ಇದಕ್ಕೆ ಆಟೋ ಅಂತಲೂ ಕರಿಬೋದು ಅಥವಾ ವ್ಯಾನ್ ಅಂತ ಕರಿಬೋದು. ಬಟ್ ಇಲ್ಲಿ ಬೈಕ್ ಇದೆ, ಎಲ್ಲ 4 ಚಕ್ರದ ವಾಹನಗಳು. ಹಾಗಾಗಿ ಇಲ್ಲಿ ನೋಡ್ಬೋದು ಇದರಲ್ಲಿ ಯಾವ್ದು ಆಪ್ಷನ್ ಆಗುತ್ತೆ ಅಂತ ನೋಡ್ತಾ ಹೋಗಿ. ಇಲ್ಲಿ ಎಲ್ಲವೂ ಕೂಡ ಒಂದೇ ದಿಕ್ಕಿನಲ್ಲಿ ಹೋಗಿದ್ದಾವೆ ಈ ಪಾಯಿಂಟ್ಗಳು, ಗೆರೆಗಳು. ಬಟ್ ಇಲ್ಲಿ ಮಾತ್ರ ಒಂದು ಈ ಕಡೆ ಹೋಗಿದೆ, ಒಂದು ಮಾತ್ರ ಈ ಕಡೆ ಬಂದಿದೆ. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಈ ರೀತಿ ತಾವುಗಳು ಇಲ್ಲಿ 2026ನೇ ಸಾಲಿನ ನವೋದಯ ಪ್ರವೇಶ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ತಮಗೋಸ್ಕರ ಹೆಲ್ಪ್ ಆಗಲಿ ಅನ್ನುವಂಥ ಉದ್ದೇಶಕ್ಕೆ ವಿಡಿಯೋಗಳನ್ನು ಮಾಡಿದ್ದೇನೆ. ಧನ್ಯವಾದಗಳು.